ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ. ಕುಂಭಮೇಳದಲ್ಲೊಂದು ಕೃಷ್ಣ ಸುಂದರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾಕುಂಭಮೇಳ ಇಡೀ ಜಗತ್ತನ್ನೇ ತನ್ನತ್ತ ಸೆಳೀತಾ ಇದೆ. ಸನಾತನ ಧರ್ಮದ ಮಹಾಪರ್ವ ಅಂತಲೇ ಈ ಹಬ್ಬವನ್ನ ಕರೀಲಾಗ್ತಾ ಇದೆ. ದಿನಕ್ಕೊಂದು ಸರ್ಪ್ರೈಸ್ ಎಲಿಮೆಂಟ್ಗಳು ಈ ಮಹಾಕುಂಭಮೇಳದಲ್ಲಿ ಸಿಗ್ತಾ ಇದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈ ಮಹಾಕುಂಭ ಅನ್ನೋದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಕಂಟೆಂಟ್ ಕ್ರಿಯೇಟಿಂಗ್ ಸ್ಪಾಟ್ ಆಗಿ ಬದಲಾಗ್ತಾ ಇದೆ. ಇದಕ್ಕೆ ಬೇಕಾದಷ್ಟು ಎವಿಡೆನ್ಸ್ಗಳಿವೆ. ಅದೆಷ್ಟೋ ವಿಶೇಷತೆಗಳು, ಮಹಾಕುಂಭ ಮೇಳದಲ್ಲಿರುವಂತಹ ಅದೆಷ್ಟೋ ಸರ್ಪ್ರೈಸಿಂಗ್ ಅನ್ನುವಂತಹ ಅಂಶಗಳು ಗೊತ್ತಾಗಿದ್ದು ಇದೇ ಕಂಟೆಂಟ್ ಕ್ರಿಯೇಟರ್ಸ್ ಇಂದ. ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ ಹೊಂದಿದಂತಹ ಹೋಸ್ಟ್ ಹರ್ಷ ಸಾಧ್ವಿಯಾಗಿ ಬದಲಾಗಿದ್ದ ಕತೆ ಹೇಳಿದ್ದು ಇದೇ ಯೂಟ್ಯೂಬ್. IIT ಬಾಬಾ ಆಗಿದ್ದನ್ನ ಪ್ರಸಿದ್ಧಿ ಮಾಡಿದ್ದು ಇದೇ ಯೂಟ್ಯೂಬ್. ಇದೇ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಇಂದ ಕೃಷ್ಣ ಸುಂದರಿ ರಾತ್ರೋರಾತ್ರಿ ಪ್ರಸಿದ್ಧಿ ಪಡೆದಿದ್ದಾಳೆ. ಹಾಗಾದ್ರೆ ಯಾರು ಈ ಕೃಷ್ಣ ಸುಂದರಿ? ಅವಳೇನು ಹೀರೋಯಿನ್ನ? ಮಹಾಕುಂಭ ಮೇಳದಲ್ಲಿ ಆ ಕೃಷ್ಣ ಸುಂದರಿ ಮಾಡ್ತಾ ಇರೋದಾದ್ರೂ ಏನು? ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಜೊತೆ ಬಂದಿದ್ದೀನಿ. ನಾನು ಭವ್ಯ ಅಭಿಷೇಕ್. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಆರಂಭವಾಗಿ ದೇಶ ವಿದೇಶಗಳಿಂದ ಭಕ್ತರು ದಿನೇ ದಿನ ಹೆಚ್ಚಾಗಿ ಬರ್ತಾ ಇದ್ದಾರೆ. ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ, ಸನಾತನ ಧರ್ಮದ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೆ. ಇದೆಲ್ಲ ಧಾರ್ಮಿಕ ವಿಚಾರಗಳು ಒಂದ್ ಕಡೆ ಆದ್ರೆ, ಈ ಮಹಾಕುಂಭ ಮೇಳ ಅನ್ನೋದು ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಕೂಡ ಹಬ್ಬ ಆಗಿಬಿಟ್ಟಿದೆ. ಅಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನ ತೀರಾ ಸೂಕ್ಷ್ಮವಾಗಿ ನೋಡಿ ಅಲ್ಲಿರುವಂತಹ ವಿಶೇಷತೆಗಳನ್ನ ತಮ್ಮ ಕಂಟೆಂಟ್ ಆಗಿ ಮಾರ್ಪಡಿಸ್ತಿದ್ದಾರೆ. ಈ ರೀತಿ ಕಂಟೆಂಟ್ ಕ್ರಿಯೇಟರ್ಸ್ ಇಂದಲೇ ಫೇಮಸ್ ಆದಂತಹ ಕೃಷ್ಣ ಸುಂದರಿಯ ಕಥೆಯನ್ನ ಇವತ್ತು ನಾವು ನೋಡೋಣ. ಈಕೆ ಹೆಸರು ಮೊನಾಲಿಸಾ. ಥೇಟ್ ಮೊನಾಲಿಸಾನೆ. ಐಶ್ವರ್ಯ ರೈ ಹೋಲುವಂತಹ ಕಣ್ಣು, ನಿಷ್ಕಲ್ಮಶ ನಗು, ಕೃಷ್ಣ ವರ್ಣದ ಬಣ್ಣ. ಅದೆಷ್ಟು ಸುಂದರಿ ಇವಳು! ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇವಳು ಬಾಲಿವುಡ್ ಹೀರೋಯಿನ್ ಅಲ್ವೇ ಅಲ್ಲ. ಈಕೆ ಸಾಮಾನ್ಯ ಹೆಣ್ಣು ಮಗಳು. 16 ವರ್ಷದ ಬಾಲೆ ಇಡೀ ಜಗತ್ತನ್ನ ಈಗ ತನ್ನ ಕಣ್ಣೋಟದಿಂದಲೇ ಸೆಳೀತಿದ್ದಾಳೆ. ಮೂಲತಃ ಇಂದೋರ್ನವಳಾದ ಈ ಮೊನಾಲಿಸಾ ಪೂರ್ಣಕುಂಭದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಮಾರ್ತಾ ಇದ್ದವಳು. ಎಲ್ಲೋ ನಗನಗುತ್ತಾ ಮಾಲೆಯನ್ನ ತನ್ನಷ್ಟಕ್ಕೆ ತಾನು ಮಾರ್ತಾ ಇದ್ದ ಈಕೆ ಅದು ಯಾವುದೋ ರ್ಯಾಂಡಮ್ ಕಂಟೆಂಟ್ ಕ್ರಿಯೇಟರ್ಗೆ ಕಣ್ಣಿಗೆ ಬೀಳ್ತಾಳೆ. ಕಣ್ಣಿಗೆ ಬಿದ್ದಿದ್ದೇ ತಡ ಆಕೆ ರಾತ್ರೋರಾತ್ರಿ ಫೇಮಸ್ ಅಲ್ಲು. ಆಕೆ ಮಾಲೆ ಮಾರ್ತಾ ಇದ್ದಂತಹ ಒಂದು ವಿಡಿಯೋ ಅತಿ ಹೆಚ್ಚು ವೀಕ್ಷಣೆ ಪಡೀತು. ಯಾವಾಗ ಯೂಟ್ಯೂಬ್ನಲ್ಲಿ ಆಕೆ ಟ್ರೆಂಡ್ ಅಲ್ಲೋ ಆಕೆ ಸೆಲೆಬ್ರಿಟಿ ಆಗ್ಬಿಟ್ಲು. ಸಮಟೈಮ್ಸ್ ಈ ತರ ಎಲ್ಲ ರಾತ್ರೋರಾತ್ರಿ ಫೇಮ್ ಬಂದ್ರೆ ಅದೆಷ್ಟೋ ಅನ್ಕಂಫರ್ಟ್ ಫೀಲಿಂಗ್ಸ್ ಆಗುತ್ತೆ ಅನ್ನೋದಕ್ಕೆ ಈ ಕೃಷ್ಣ ಸುಂದರಿ ಸಾಕ್ಷಿ. ಈಕೆ ತನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಕ್ಕೋಸ್ಕರ ಅತಿ ಹೆಚ್ಚು ಜನರು ಸೇರುವಂತಹ ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮ, ಹೀಗೆ ಪ್ರತಿಯೊಂದು ಇವೆಂಟ್ಗಳಲ್ಲಿ ಮಾಲೆ ಮಾರ್ಕೊಂಡು ಜೀವನ ಸಾಗಿಸ್ತಾ ಇದ್ದವಳು. ಇದೀಗ ಕಂಟೆಂಟ್ ಕ್ರಿಯೇಟರ್ಸ್ ತಮ್ಮ ಕಂಟೆಂಟ್ ಗಳಿಗೋಸ್ಕರ ಈಕೆ ಹಿಂದೆ ಬಿದ್ದಿದ್ದಾರೆ. ಮಾಲೆ ತಗೊಳ್ಳೋಕೆ ಯಾರು ಇವ್ರ ಹತ್ರ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಈಕೆ ಹತ್ರ ಒಂದು ಸೆಲ್ಫಿ ತಗೊಳ್ಳೋದಕ್ಕೆ, ಈಕೆ ಹತ್ರ ತಮ್ಮ ಕಂಟೆಂಟ್ ಗೋಸ್ಕರ ಮಾತಾಡ್ಸೋದಕ್ಕೆ ಎಲ್ಲರೂ ಹೋಗಿ ಮುಗಿ ಬೀಳ್ತಿದ್ದಾರೆ. ಇದೀಗ ಈಕೆಗೆ ಈ ಪ್ರಸಿದ್ಧಿಯೇ ತಲೆನೋವಾಗಿ ಪರಿಣಮಿಸಿದೆ. ಈ ಪ್ರಸಿದ್ಧಿಯಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಆಕೆ ಕ್ಯಾಪ್, ಮಾಸ್ಕ್, ಹೀಗೆ ಮುಖ ಮುಚ್ಚುವಂತಹ ಅದೆಷ್ಟೋ ದಿರಿಸುಗಳನ್ನು ಧರಿಸ್ತಿದ್ದಾಳೆ. ಅದು ಯಾವುದೂ ಪ್ರಯೋಜನ ಆಗಿಲ್ಲ. ಸ್ವತಃ ಆಕೆಯ ತಂದೆಯೇ ಹೇಳಿದ್ದಾರೆ, ಈ ಪ್ರಸಿದ್ಧಿ ಎಲ್ಲದರಿಂದ ನಮಗೆ ಆರ್ಥಿಕ ಕುಸಿತ, ಅರ್ಥಾತ್ ನಮ್ಮ ವ್ಯಾಪಾರದಲ್ಲಿ ಹಿನ್ನಡೆ ಆಗಿದೆ. ಕೇವಲ ಜನ ಈಕೆ ಹತ್ರ ಸೆಲ್ಫಿ ಕೇಳೋದಕ್ಕೆ ಬರ್ತಾರೆ, ಇಲ್ಲವೇ ಈಕೆ ಸಂದರ್ಶನ ಮಾಡೋದಕ್ಕೆ ಬರ್ತಾರೆ ಹೊರತು ನಮ್ಮ ಹತ್ರ ವ್ಯಾಪಾರ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಾತಾವರಣಗಳನ್ನ ನೋಡಿ ಆಕೆ ಇಂದೋರಿಗೆ ವಾಪಸ್ಸಾಗಿದ್ದಾರೆ. ಪೂರ್ಣಕುಂಭ ಮೇಳವನ್ನು ಬಿಟ್ಟು ಆಕೆ ಇಂದೋರಿಗೆ ವಾಪಸ್ಸಾಗಿದ್ದಾಳೆ. ಸೊ ಇದಾಗಿತ್ತು ಮಹಾಕುಂಭ ಮೇಳದಲ್ಲಿ ಕೃಷ್ಣ ಸುಂದರಿ. ಇನ್ನೊಂದು ಸ್ಪೆಷಲ್ ಎಪಿಸೋಡ್ ನೊಟ್ಟಿಗೆ ಸಿಗ್ತೀನಿ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.